ಹಾಯ್ ನಮಸ್ತೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಆರಂಭಿಸುವ. ಇವತ್ತಿನ ವಿಡಿಯೋದಲ್ಲಿ ತುಳಸಿ ಗಿಡದ ಮಹತ್ವವನ್ನು ತಿಳಿಯೋಣ. ನಾವು ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವಂತೆ ತುಳಸಿ ಗಿಡೆಯ ಪೂಜೆಯನ್ನು ಕೂಡ ಮಾಡ್ತೇವೆ. ಇನ್ನು ತುಳಸಿಯನ್ನು ಲಕ್ಷ್ಮೀ ದೇವಿಯ ರೂಪ ಅಂತಾನೆ ಪರಿಗಣಿಸಲಾಗುತ್ತೆ. ಇನ್ನು ತುಳಸಿ ಪೂಜೆಯನ್ನು ಮಾಡುವುದರಿಂದ ನಮಗೆ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತೆ, ಧನ ಆಗಮನವಾಗುತ್ತೆ ಅನ್ನುವಂಥದ್ದು ನಂಬಿಕೆ. ಜೊತೆಗೆ ಅದೃಷ್ಟ ಕೂಡ ನಮ್ಮೊಂದಿಗೆ ನಿಲ್ಲುತ್ತೆ ಅನ್ನುವಂಥದ್ದು ನಂಬಿಕೆ. ಇನ್ನು ತುಳಸಿ ಗಿಡ ಕೇವಲ ಧಾರ್ಮಿಕ ಮಹತ್ವವನ್ನು ಮಾತ್ರ ಹೊಂದಿಲ್ಲ, ವೈಜ್ಞಾನಿಕ ಮಹತ್ವವನ್ನು ಕೂಡ ಪಡೆದುಕೊಂಡಿರುವಂತಹ ಗಿಡವಾಗಿದೆ. ತುಳಸಿ ಗಿಡ ನಮಗೆ ಶುಭ ಮತ್ತು ಅಶುಭ ಸೂಚನೆಗಳನ್ನು ನೀಡುತ್ತೆ. ಹಾಗಾದರೆ ಅವುಗಳು ನೀಡುವಂತಹ ಶುಭ ಮತ್ತು ಅಶುಭ ಸೂಚನೆಗಳ ಬಗ್ಗೆ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಮೊದಲನೆಯದಾಗಿ, ಇದು ಹಣಕಾಸಿನ ನಷ್ಟದ ಸೂಚನೆ. ನೀವು ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡದ ಬಗ್ಗೆ ಎಷ್ಟೇ ಕಾಳಜಿಯನ್ನು ತೆಗೆದುಕೊಂಡರೂ ಅದು ಒಣಗುತ್ತಿದೆ ಅಂದರೆ ಶೀಘ್ರದಲ್ಲಿ ಸಾಕಷ್ಟು ಹಣವನ್ನು ವ್ಯಯ ಮಾಡುವ ಸಂದರ್ಭಗಳು ಎದುರಾಗಬಹುದು ಎಂಬುದಾಗಿದೆ. ಹಾಗೂ ಯಾವುದೋ ಒಂದು ರೀತಿಯಾದ ಕಷ್ಟ ನಿಮ್ಮನ್ನು ಕಾಡಲಿದೆ ಅಂತ ಅರ್ಥ. ಇದು ನಿಮ್ಮ ಹಣಕಾಸಿನ ನಷ್ಟವನ್ನು ಮತ್ತು ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳ ಬಗ್ಗೆ ಸೂಚನೆಯನ್ನು ನೀಡುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡಗಳು ಒಣಗುತ್ತಿದ್ರೆ ಅಂತಹ ಸಂದರ್ಭದಲ್ಲಿ ಒಣಗುತ್ತಿರುವ ತುಳಸಿಯ ಜಾಗದಲ್ಲಿ ಇನ್ನೊಂದು ಹಸಿರಾದ ತುಳಸಿಯನ್ನು ತಂದು ನೆಡಬೇಕು. ಎರಡನೆಯದಾಗಿ, ಎಳೆಯ ಬಣ್ಣ ಹಳದಿಯಾಗುವುದು. ಇನ್ನು ಕೆಲವೊಮ್ಮೆ ತುಳಸಿ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವುದನ್ನು ನೀವು ಗಮನಿಸಿರ್ಬೋದು. ಈ ರೀತಿಯಾದಾಗ ನೀವು ಚಿಂತಿಸುವ ಅಗತ್ಯವಿಲ್ಲ, ಯಾಕಂದರೆ ಇದರಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗುವುದಿಲ್ಲ. ಕೆಲವೊಂದು ಗಾಳಿಗಳ ಪ್ರಭಾವದಿಂದ ಅಥವಾ ಹವಾಮಾನದ ವೈಪರೀತ್ಯಗಳಿಂದ ತುಳಸಿಯ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಬಹುದು. ಆದರೆ ಹಸಿರು ಎಲೆಗಳು ಉದುರಿ ಹೋಗುತ್ತಿದ್ದರೆ ಮಾತ್ರ ಅದನ್ನು ಅಶುಭ ಅಂತ ಪರಿಗಣಿಸಲಾಗುತ್ತೆ. ಮೂರನೆಯದಾಗಿ, ತುಳಸಿ ಗಿಡದ ಬಳಿ ಯಾವುದೋ ಒಂದು ಗಿಡ ಹುಟ್ಟುವುದು. ಒಂದು ವೇಳೆ ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡದ ಬಳಿ ಯಾವುದಾದ್ರೂ ಹೊಸ ಗಿಡ ಹುಟ್ಟಿಕೊಳ್ಳುತ್ತಿದ್ದರೆ ಅದನ್ನು ಶುಭ ಸೂಚನೆ ಅಂತ ತೆಗೆದುಕೊಳ್ಬೇಕು. ನೀವಾಗಿ ತುಳಸಿ ಗಿಡದ ಬುಡದಲ್ಲಿ ಇನ್ನೊಂದು ಗಿಡವನ್ನು ನೆಡುವುದು ಶುಭವಲ್ಲ. ಬದಲಾಗಿ ತಾನಾಗಿ ಯಾವುದೋ ಒಂದು ಗಿಡ ಹುಟ್ಟಿಕೊಂಡರೆ ಅದನ್ನು ಮಾತ್ರ ಶುಭ ಅಂತ ಪರಿಗಣಿಸಲಾಗುತ್ತೆ. ಇದು ನಿಮ್ಮ ಮನೆಗೆ ಶೀಘ್ರದಲ್ಲೇ ಶಾಂತಿ ಸಮೃದ್ಧಿ ಬರಲಿದೆ ಎಂಬುದನ್ನು ಸೂಚಿಸುತ್ತೆ. ಇದರಿಂದ ನೀವು ವ್ಯವಹಾರದಲ್ಲಿ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಅಂತ ಕೂಡ ಹೇಳ್ಬೋದು. ನಾಲ್ಕನೆಯದಾಗಿ, ತುಳಸಿ ಗಿಡದ ಬಳಿ ಜೇಡ. ನೀವು ತುಳಸಿ ಗಿಡವನ್ನು ಎಷ್ಟೇ ಸ್ವಚ್ಛ ಮಾಡಿದ್ದರೂ ಅದರ ಬಳಿ ಜೇಡ ಹುಳಗಳು ಕಾಣಿಸಿಕೊಂಡರೆ ಅಥವಾ ತುಳಸಿ ಗಿಡದಲ್ಲಿ ಜೇಡರ ಹುಳಗಳು ನೆಲೆಸಿದ್ದರೆ ಅದನ್ನು ಕೆಟ್ಟ ಸೂಚನೆ ಅಂತ ಪರಿಗಣಿಸಲಾಗುತ್ತೆ. ಇದರ ಅರ್ಥ ನಿಮಗೆ ಇನ್ಯಾವುದೋ ಹೊರಗಿನ ವ್ಯಕ್ತಿಯಿಂದ ಸಮಸ್ಯೆಗಳು ಉಂಟಾಗಬಹುದು ಎಂಬುದಾಗಿದೆ. ಇದರಿಂದ ತುಳಸಿ ಗಿಡವು ಹಾಳಾಗಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಸುತ್ತಮುತ್ತಲಿರುವ ಜನರ ಬಗ್ಗೆ ತುಂಬಾನೇ ಕಾಳಜಿಯನ್ನು ವಹಿಸಬೇಕು. ಐದನೆಯದಾಗಿ, ತುಳಸಿ ಗಿಡದ ಮೇಲೆ ಚಿಟ್ಟೆಗಳು. ಇನ್ನು ತುಳಸಿ ಗಿಡದ ಮೇಲೆ ಚಿಟ್ಟೆಗಳು ಅಥವಾ ಚಿಕ್ಕ ಪುಟ್ಟ ಪಕ್ಷಿಗಳು ಬಂದು ಕುಳಿತುಕೊಂಡರೆ ಅದು ನಿಮಗೆ ಶುಭ ಸೂಚನೆ ಆಗಿರುತ್ತೆ. ಇದು ನಿಮಗೆ ಧನ ಆಗಮನವನ್ನು ಸೂಚಿಸುತ್ತೆ ಅಥವಾ ನಿಮ್ಮ ಯಾವುದೋ ಒಂದು ಆಸೆ ಶೀಘ್ರದಲ್ಲೇ ನೆರವೇರುತ್ತೆ ಅಂತ ಹೇಳ್ಬೋದು. ಇನ್ನು ತುಳಸಿ ಗಿಡದ ಬಳಿ ಇರುವೆಗಳು ಕಾಣಿಸಿಕೊಂಡರೂ ಅದು ಕೂಡ ಶುಭ ಸಂಕೇತನೇ ಅಂತ ಹೇಳ್ಬೋದು. ಇದು ನಿಮ್ಮ ಮನೆಯ ಏಳಿಗೆ ಹಾಗೂ ಸಮೃದ್ಧಿಯ ಸಂಕೇತ. ಐದನೆಯದಾಗಿ, ಇದು ಪಿತೃದೋಷದ ಸಂಕೇತ. ನೀವು ಮನೆಯಲ್ಲಿ ಹೊಸದಾದ ತುಳಸಿ ಗಿಡವನ್ನು ತಂದು ನೆಟ್ಟಿದ್ದರೆ ಅದು ಒಂದೆರಡು ದಿನಗಳಲ್ಲಿ ಒಣಗಿ ಹೋದರೆ ನಿಮ್ಮ ಮನೆಯಲ್ಲಿ ಅಥವಾ ನೆಟ್ಟ ವ್ಯಕ್ತಿಗೆ ಪಿತೃದೋಷ ಇದೆ ಎಂಬುದಾಗಿದೆ. ಈ ದೋಷದಿಂದಾಗಿ ಮನೆಯಲ್ಲಿ ಕಲಹಗಳು, ಸಂತಾನದ ಕೊರತೆ ಉಂಟಾಗಬಹುದು. ಈ ಸಮಯದಲ್ಲಿ ಪಂಡಿತರಿಂದ ಪಿತೃದೋಷಕ್ಕೆ ಪರಿಹಾರವನ್ನು ತೆಗೆದುಕೊಳ್ಳಿ. ಅದೇ ರೀತಿ ತುಳಸಿ ಗಿಡ ಹಸಿರಾಗಿ ಬೆಳೆದರೆ, ತುಳಸಿ ಗಿಡದಲ್ಲಿ ಹಸಿರು ಎಲೆ, ಹೂಗಳು ಕಂಡರೆ ಅದು ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಉಂಟಾಗಲಿದೆ ಎಂಬುದರ ಸಂಕೇತ.